ಓಕೆ, ನಿಮ್ ಪ್ರಕಾರ ಮದುವೆ ಆದ್ಮೇಲೆ ಗಂಡ ಈ ವಿಚಾರನ ಮರಿಬಾರ್ದು ಅಂದ್ರೆ ಯಾವ ವಿಚಾರ ಮರಿಬಾರ್ದು? ಫಸ್ಟ್ ಒನ್ ಹೆಂಡತಿ ಹುಟ್ಟುಹಬ್ಬ ಮರಿಬಾರ್ದು. ಸೆಕೆಂಡ್ ಒಂದು ಮದುವೆ ದಿನ ಮರಿಬಾರ್ದು. ಮರತ್ರೆ ಅದು ಪರಿಣಾಮ ಏನೈತೆ ನಮ್ಗೆ ಗೊತ್ತಾಗಲ್ಲ. ಈ ಕೆಲವ್ರಿಗೆ ಎರಡೆರಡು ಇರ್ತಾವಲ್ಲ, ಅವಾಗ ಏನ್ ಮಾಡೋದು? ಇದೆಯಾ? ಒಂದು ವರ್ಷದಲ್ಲಿ ಒಂದು 30 ದಿನ ಇಂಪಾರ್ಟೆನ್ಸ್ ಕೊಟ್ಟು ನಾವು ಅವ್ರಿಗೆ ಎತ್ತಿಟ್ಬಿಟ್ರೆ ಸರ್, ಇನ್ನು 335 ದಿನ ನೆಮ್ಮದಿಯಾಗಿರ್ಬೋದು. ಅಂದ್ರೆ ಹೆಂಗ್ ಬೇಕಾದ್ರೂ ಇರ್ಬೋದು. ಆಮೇಲೆ ಮಕ್ಕಳಾಗಿರೋದು ಮರಿಬಾರ್ದು. ಯಾಕೆ ಕೆಲವ್ರು ಮರ್ತು ಬಿಡ್ತಾರ? ಬರೀತಾರೆ. ಆಮೇಲೆ ಎಷ್ಟು ಮಕ್ಳು ಅನ್ನೋದು ಮರಿಬಾರ್ದು. ಸುಮಾರು ಕಡೆ ಇದ್ರೆ ಇದು ಬೇರೆ. ಸರ್, ಈಗ ಮದುವೆ ಆಗಿರೋ ಗಂಡಸರು ಮರಿಲೇಬಾರ್ದು ಅಂದ್ರೆ ಯಾವ ವಿಚಾರ ಮರಿಬಾರ್ದು ಮದುವೆ ಆದ್ಮೇಲೆ? ಡೇಟ್ ಆಫ್ ಬರ್ತ್, ಆಮೇಲೆ ಮದುವೆ ಆದ ಡೇಟ್ ಅದನ್ನ ಮರಿಬಾರ್ದು. ಹೌದಾ? ಮದುವೆ ಆಗಿದ್ಯಾ? ಮದುವೆ ಆಗಿದೆ. ಎಷ್ಟು ವರ್ಷ ಆಯ್ತು ಆಗಿ? 5 ವರ್ಷ ಆಯ್ತು. 5 ವರ್ಷ. ಗ್ರೇಟ್. ಅರೇಂಜ್ಡ್ ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಓಕೆ, ಈಗ ಮದುವೆ ಆಗಿರೋ ಹುಡುಗ ಮದುವೆ ಆದ್ಮೇಲೆ ಇದನ್ನ ಮರಿಲೇಬಾರ್ದು ಅಂತಂದ್ರೆ ಏನನ್ನ ಮರಿಬಾರ್ದು ಅಂತೀರಾ? ಜವಾಬ್ದಾರಿ. ಏನಂತ ಜವಾಬ್ದಾರಿ? ಫ್ಯಾಮಿಲಿ. ಹಂಗಾರೆ ಮದುವೆಗೂ ಮುಂಚೆ ಜವಾಬ್ದಾರಿ ಇರಲಿಲ್ಲ. ಮದುವೆ ಆಗಿರೋ ಹುಡುಗ ಇಂಥದನ್ನ ಮದುವೆ ಆದ್ಮೇಲೆ ಮರಿಲೇಬಾರ್ದು ಅಂದ್ರೆ ಯಾವ ವಿಚಾರ ಮರಿಬಾರ್ದು ಅಂತ ನೀವ್ ಹೇಳ್ತೀರಾ? ಮದುವೆ ಆದ್ಮೇಲೆ ನಾನು ನೋಡಿರೋ ಮಟ್ಟಿಗೆ ತುಂಬಾ ಜನ ಬರೀ ವೈಫ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಅದನ್ನ ಅಪ್ಪ ಅಮ್ಮಂದೂ ಜವಾಬ್ದಾರಿನ ಮರಿಬಾರ್ದು. ಸರ್, ನಿಮ್ ಮದುವೆ ಆಗಿದ್ಯಾ? ಆಗಿದೆ ಸರ್. ಎಷ್ಟು ವರ್ಷ ಆಯ್ತು ಆಗಿ? 2 ವರ್ಷ ಆಯ್ತು. ಓ, ಸೂಪರ್. ಸರ್, ಈಗ ಮದುವೆ ಆಗಿರೋ ಗಂಡಸು ಆಯ್ತಾ, ಮದುವೆ ವಿಚಾರದಲ್ಲಿ ಮದುವೆ ಆದ್ಮೇಲೆ ಈ ವಿಚಾರನ ಮರಿಲೇಬಾರ್ದು ಅಂತಂದ್ರೆ ಯಾವ ವಿಚಾರ ಮರಿಬಾರ್ದು ಅನ್ನೋ ಅಂತೀರಾ? ಏನನ್ನು ಮರಿಬಾರ್ದು ಅವನು. ಯಾವ ವಿಚಾರ? ಕೆಲವ್ರು ಮರ್ತು ಬಿಡ್ತಾರ. ಹಂಗಾರೆ ಎಲ್ರು ಮರ್ತು ಬಿಡ್ತಾರ. ನಿಮ್ ಮದುವೆಗೆ ಎಷ್ಟು ವರ್ಷ ಸರ್? ಮದುವೆ ಆಗಿಲ್ಲ. ಅದಕ್ಕೆ ಹೆಂಗಂತಿರೋದು? ಯಾಕೆ ಎಲ್ರು ಮರ್ತು ಬಿಡ್ತಾರೆ? ಮದುವೆ ಆಗಿದೆ, ಅಷ್ಟು ಟಾರ್ಚರ್ ಇರ್ತದಲ್ಲ ಅದಕ್ಕೆ. ಅಯ್ಯೋ, ಟಾರ್ಚರ್ ಕೊಡೋದು ಅಂತಲ್ಲ ಸೊಕ್ಕರ್ರಿ, ಅದು ಅವ್ರು ಕೇರ್ ಮಾಡೋದನ್ನ ನಾವು ಟಾರ್ಚರ್ ಅನ್ಕೋತೀವಿ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ನಿಮ್ಗೆ ಕೇರ್ ನಡೀತಾ ಇದೆಯೋ ಟಾರ್ಚರ್ ನಡೀತಾ ಇದೆಯೋ? ಕೇರ್ ಸರ್, ಕೇರ್ ನಮ್ಮ ಪ್ರಕಾರ ಕೇರ್ ನಡೀತಾ ಇದೆ ಅಷ್ಟೇನೆ, ಟಾರ್ಚರ್ ಅಂತ ಏನಿಲ್ಲ. ಅದನ್ನ ನಾವು ಯಾವ ರೀತಿ ನೋಡ್ತೀವಿ ಅದ್ರ ಮೇಲೆ ಅಷ್ಟೇನೆ ಡಿಫ್ರೆನ್ಸ್. ಈಗ ನೋಡಿ ಟಿವಿಲಿ ಬರ್ತದೆ ಅಂತ ಗೊತ್ತಾಗೋಗೈತೆ ಇದು, ಅದಕ್ಕೆ ರಕ್ಷಣಾತ್ಮಕ ಆಟ. ಓಕೆ, ನಿಮ್ ಪ್ರಕಾರ ಮದುವೆ ಆದ್ಮೇಲೆ ಗಂಡ ಈ ವಿಚಾರನ ಮರಿಬಾರ್ದು ಅಂದ್ರೆ ಯಾವ ವಿಚಾರ ಮರಿಬಾರ್ದು? ಫಸ್ಟ್ ಒನ್ ಹೆಂಡತಿ ಹುಟ್ಟುಹಬ್ಬ ಮರಿಬಾರ್ದು. ಸೆಕೆಂಡ್ ಒಂದು ಮದುವೆ ದಿನ ಮರಿಬಾರ್ದು. ಮುಗಿದ್ರೆ ಮರಿತು ಅಂದ್ರೆ ವಾರ್ ಸ್ಟಾರ್ಟ್. ಖಂಡಿತ ಆಗಿದೆ ನಿಮ್ದು ಏನಾದ್ರು? ಖಂಡಿತ ಆಗಿರೋದಕ್ಕೆ ಹೇಳ್ತಾರೆ. ಅಯ್ಯೋ, ಆಗಿಲ್ದಿದ್ರೆ ಅವತ್ತು ಹಂಗಾರೆ ನಮ್ದೇ ಆದ ಕಮಿಟ್ಮೆಂಟ್ಸ್ ಅಲ್ಲಿ ನಮ್ದೇ ತಲೆನೋವಲ್ಲಿ ನಾವ್ ಇರ್ತೀವ, ಮರ್ಬಿಟ್ಟಿರ್ತೀವಿ. ನೀವು ಮರ್ತ ಮೇಲೆ ಏನಾಯ್ತು ನಿಮ್ ಮನೇಲಿ ಹೇಳಿ, ಪರವಾಗಿಲ್ಲ. ಇದ್ದಿದೆ ನಡೀತಿರ್ತದಲ್ಲ ಸರ್, ಎಲ್ಲಾರ ಮನೇಲೂ ಎಲ್ಲಾರ ಮನೆ ದೋಸೆನೂ ತೂತು ಅಂದ್ರೆ ನಮ್ಮ ಮನೆ ದೋಸೆನೂ ತೂತಾಗಿರ್ತದಲ್ಲ, ಹಂಗೆ ಅದು. ಮದುವೆ ಆದ್ಮೇಲೆ ಗಂಡ ಈ ವಿಚಾರನ ಮರಿಬಾರ್ದು ಅಂದ್ರೆ ಯಾವ ವಿಚಾರ ಮರಿಬಾರ್ದು ಅಂತೀರಿ? ವೆಡ್ಡಿಂಗ್ ಆನಿವರ್ಸರಿ ಮರಿಬಾರ್ದು, ಬರ್ತ್ಡೇ ಮರಿಬಾರ್ದು. ಯಾರ್ದು? ವೈಫ್ದು. ಓ, ಮರತ್ರೆ ಅದು ಪರಿಣಾಮ ಏನೈತೆ ನಮ್ಗೆ ಗೊತ್ತಾಗಲ್ಲ. ಗೆಸ್ಸೆ ಮಾಡಕ್ಕಾಗಲ್ಲ. ನಡೆದಿದ್ಯಾ ನಿಮ್ಮಲ್ಲಿ ಹಂಗೆ ಏನಾರು? ನಂದು ಈಗ ಹೊಸ್ತಲ್ಲ ಸರ್, ಈಗ ಒಂದು 2 ವರ್ಷ ಆಗಿದೆ, ಇನ್ನೂ ಏನು ಅಂತ ಅನುಭವಗಳಾಗಿಲ್ಲ. ಬಟ್ ಸಣ್ಣ ಪುಟ್ಟ ಆಗ್ತಾ ಇರುತ್ತೆ ಮಾಮೂಲಿ, ಗೊತ್ತಲ್ಲ ಸರ್, ಸಂಸಾರ ಆದ್ಮೇಲೆ ದಿನ. ಹೌದೌದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ ಮದುವೆಗೆ ಎಷ್ಟು ವರ್ಷ? 6 ವರ್ಷ ಈಗ ಜೂನ್ ಬಂದ್ರೆ 6 ವರ್ಷ. 5th ಕಂಪ್ಲೀಟ್ ಆಗಿ 6th ಮದುವೆ ಆಗಿ. ಸರ್, ಈಗ ಮದುವೆ ಆಗಿರೋ ಗಂಡು ಈ ವಿಚಾರನ ಮರಿಲೇಬಾರ್ದು ಅಂದ್ರೆ ಯಾವ ವಿಚಾರ ಮರಿಬಾರ್ದು ಅಂತ? ಮರಿದಾರಂತ ತುಂಬಾ ವಿಚಾರಗಳಿದೆ, ಅದ್ರಲ್ಲಿ ಮೇನ್ ಆಗಿ ವೈಫ್ ಡೇಟ್ ಆಫ್ ಬರ್ತ್. ಓ, ಈ ಕೆಲವ್ರಿಗೆ ಎರಡೆರಡು ಇರ್ತಾವಲ್ಲ, ಅವಾಗ ಏನ್ ಮಾಡುದು? ಇದೆಯಾ? ಎರಡನ್ನೂ ಮರ್ತು ಬಿಡ್ಬೇಕು. ಎರಡನ್ನೂ ಮರ್ತು ಬಿಡ್ಬೇಕಾ? ಅಂದ್ರೆ ಕೆಲವರು ವರ್ಷದಲ್ಲಿ 2 ಸಲ ಹುಟ್ಟುಹಬ್ಬ ಆಚರಿಸ್ಕೊತಾರಲ್ಲ, ಅದ್ ಹೇಳ್ತಾ ಇರೋದು ನಾನು. ಆ ತರನ ಸರ್ ಇವ್ರ? ಇಲ್ಲ, ಆ ತರ ಎಲ್ಲ ನಾವಿಲ್ಲ, ಆ ತರ ನಾವು ಯಾವ್ದು ಮರಿಲ್ಲ ಸರ್. ಮೇನ್ ವೆಡ್ಡಿಂಗ್ ಆನಿವರ್ಸರಿ ಮರಿಬಾರ್ದು. ಆಮೇಲೆ ವೈಫ್ ಡೇಟ್ ಆಫ್ ಬರ್ತ್. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನ್ ಗಿಫ್ಟ್ ಕೊಟ್ರು ಅಥವಾ ಏನ್ ಗಿಫ್ಟ್ ತಕೊಂಡ್ವಿ, ಯಾವ ಬಟ್ಟೆ ಹಾಕೊಂಡ್ರಿ, ಯಾವ ಡ್ರೆಸ್ ಕಲರ್ ಮ್ಯಾಚ್ ಹಾಕೊಂಡ್ಕೊಂಡಿದ್ವಿ, ಅದನ್ನ ಯಾವ್ದು ಮರಿಬಾರ್ದು. ಇದು ಓನ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ರೆ? ಸ್ವಂತ ಎಕ್ಸ್ಪೀರಿಯನ್ಸ್, ಸ್ವಂತ ಅನುಭವ ಸರ್. ಆಫ್ಟರ್ ಮ್ಯಾರೇಜ್ ಅದೇ ಸರ್ ಹೇಳ್ದಂಗೆ ಮೇನ್ ಆಗಿ ಅವ್ರನ್ನ ಫಸ್ಟ್ ಖುಷಿ ಇಡೋಂತ ವಿಚಾರಗಳು ಏನಾರು ಇತ್ತು ಅಂತಂದ್ರೆ ಅದನ್ನ ಮಾತ್ರ ಮರಿಬಾರ್ದು ಸರ್. ಖುಷಿ ಇಂತ ವಿಚಾರನ ಅಂತ ಹೆಂಗ್ ಕಂಡಿಡ್ಕೊಳ್ಳೋದು? ಅವ್ರಿಗೆ ಸೀರೆ ಕೊಡ್ಸೋದಿಂದ ಹಿಡಿದು ಹಬ್ಬಕ್ಕೆ ಅವ್ರಿಗೆ ಹರಿದಿನಕ್ಕೆ ಮುಂಚಿತವಾಗಿ ಎಲ್ಲಾನು ಕ್ಲೀನ್ ಆಗಿ ರೆಡಿ ಮಾಡ್ಬಿಡ್ಬೇಕು ಸರ್. ನಾವಿಲ್ಲ ಅಂತಂದ್ರೆ ಅವರು ಯಾಕೆ ಹಬ್ಬ ಹತ್ರ ಬತ್ತು ಇನ್ನು ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಅವ್ರ ಮನಸ್ಸಲ್ಲಿ ಕ್ವಶನ್ಗಳು ಓಡ್ತಾ ಇರ್ತದೆ. ಆಮೇಲೆ ಅವ್ರ ಬರ್ಡೇ, ಕೆಲವೊಂದು ಸ್ಪೆಷಲ್ ಇವೆಂಟ್ಸು, ಈಗ ಮಕ್ಳದು
ಮಕ್ಳದ್ದು ಏನಾರು ಒಂದು ಇದಿರ್ತದೆ, ಆ ಟೈಮಲ್ಲಿ ಅವ್ರನ್ನೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಅವಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಆ ಟೈಮಲ್ಲಿ ನಾವು ಅದನ್ನ ಸಾಕಾಕ್ಬಿಟ್ರೆ ಇನ್ ಲೈಫ್ ಒಂದು ವರ್ಷದಲ್ಲಿ ಒಂದು 30 ದಿನ ಇಂಪಾರ್ಟೆನ್ಸ್ ಕೊಟ್ಟು ನಾವು ಅವ್ರಿಗೆ ಎತ್ತಿಟ್ಬಿಟ್ರೆ ಸರ್, ಇನ್ 335 ದಿನ ನೆಮ್ಮದಿಯಾಗಿರ್ಬೋದು. ಅಂದ್ರೆ ಹೆಂಗ್ ಬೇಕಾದ್ರೂ ಇರ್ಬೋದು, ಏನು ರಿಸ್ಟ್ರಿಕ್ಷನ್ ಏನ್ ಮಾಡಲ್ಲ ಸರ್. ಮದುವೆ ಆಗಿರೋ ಗಂಡು ಈ ಮದುವೆ ಆದ್ಮೇಲೆ ಈ ವಿಚಾರನೇ ಮರಿಬಾರ್ದು ಅಂದ್ರೆ ಯಾವ ವಿಚಾರ ಮರಿಬಾರ್ದು ಅನ್ನೋದು? ಅದು ಯಾವ್ದು ಮರೆಯಕ್ ಹೋಗ್ಬಾರ್ದು ಸರ್. ಎಲ್ಲ ಜೀವನದಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಯಾವ್ದು ಮರೆಯಕ್ ಆಗಲ್ಲ ಸರ್. ಜೀವನದಲ್ಲಿ ಪ್ರತಿಯೊಂದು ಬೇಕೇ ಬೇಕು ಮನುಷ್ಯನಿಗೆ, ಯಾವ್ದು ಮರೆಯಕ್ಕೂ ಆಗಲ್ಲ. ಅದನ್ನೆಲ್ಲ ಜೀವನದಲ್ಲಿ ಹೇಗೆ ಬರ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು. ಓಕೆ ಓಕೆ. ಮದುವೆಗೆ ಎಷ್ಟು ವರ್ಷ ಸರ್? ಮದುವೆ ಆಗಿ 16 ವರ್ಷ ಆಯ್ತು. 16 ವರ್ಷ ಆಯ್ತು ಸರ್. ಮದುವೆ ಆದ್ಮೇಲೆ ಗಂಡ ಯಾವ ವಿಚಾರ ಮರೆದ್ರು ಈ ವಿಚಾರ ಮಾತ್ರ ಮರಿಬಾರ್ದು ಅಂದ್ರೆ ಯಾವ ವಿಚಾರಗಳು ಮರಿಬಾರ್ದು? ನಾವು ಅವ್ರ ಜೊತೆಲಿ ಹೇಗೆ ಸಂಗಡವಾಗಿ ಹೋಗ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೆ. ಮತ್ತೆ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಮದುವೆ ಆದಂತರು ಜಾಸ್ತಿ ದೀರ್ಘಾವಧಿ ದಾಂಪತ್ಯನೇ ಅನುಸರಿಸಲ್ಲ. ಅಂಥದ್ರಲ್ಲಿ ನಮ್ಮ ಒಂದು ವೇವ್ ಲೆಂತಲ್ಲಿ ಕರೆಕ್ಟಾಗಿ ಹೋಗ್ಬೇಕು, ಆಗ ಜೀವನ ತುಂಬ ಚೆನ್ನಾಗಿ ಸಾಗುತ್ತೆ. ಹಾಗಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಹಾಗಾಗಿ ನಾವು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಸಾಂಸಾರಿಕದಲ್ಲಿ ಅದನ್ನ ಮರಿದಂಗೆ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ನಡ್ಕೊಂಡು ಬಂದ್ವಿ ಸರ್. ಏನಂತ ಕೇಳ್ತಾ ಇದ್ದಂತಂದ್ರೆ, ಮದುವೆ ಆದ್ಮೇಲೆ ಮದುವೆ ಆಗಿರೋ ಹುಡುಗ ಈ ವಿಚಾರ ಮರಿಬಾರ್ದು ಅಂದ್ರೆ ಯಾವ್ಯಾವ ವಿಚಾರ ಮರಿಬಾರ್ದು ಅಂತೀರ? ಮದುವೆ ವಿಚಾರದಲ್ಲಿ ಹೆಂಡತಿ ಬರ್ತ್ಡೇ ಮರಿಬಾರ್ದು ಅಲ್ವಾ, ಆಮೇಲೆ ಮಕ್ಕಳಾಗಿರೋದು ಮರಿಬಾರ್ದು. ಯಾಕೆ ಕೆಲವ್ರು ಮರ್ತು ಬಿಡ್ತಾರ? ಬರೀತಾರೆ. ಆಮೇಲೆ ಎಷ್ಟು ಮಕ್ಳು ಅನ್ನೋದು ಮರಿಬಾರ್ದು, ಸುಮಾರು ಕಡೆ ಇದ್ರೆ ಅಲ್ವಾ. ಸೊ ಮದುವೆ ಆನಿವರ್ಸರಿ ಡೇಟ್ ಮರಿಬಾರ್ದು. ಸೊ ಆ ತರದ್ದು ಅವಾಗ ಹೆಂಡತಿ ಇದ್ದಾಳೆ ಅನ್ನೋದನ್ನ ನೆನಪು ಮಾಡ್ಕೊಂಡು ಸಾಯಂಕಾಲ ಬೇಗ ಬರೋದನ್ನ ಕಲ್ತ್ಕೋಬೇಕು, ಅದರಿಂದ ಒಳ್ಳೇದಾಗುತ್ತೆ. ಬರ್ತ್ಡೇ ಆನಿವರ್ಸರಿ ಇವೆಲ್ಲ ಮರ್ತರೆ ಅದರ ಅಡ್ಡ ಪರಿಣಾಮಗಳು ಏನೇನು? ಪರಿಣಾಮಗಳು ಅದೇ ಮನೆಯಲ್ಲಿ ಸಣ್ಣ ಪುಟ್ಟಕ್ಕೆಲ್ಲ ಪಾತ್ರೆ ಸೌಂಡ್ ಆಗ್ತವೆ ಅಡಿಗೆ ಮನೆಯಲ್ಲಿ. ಆಮೇಲೆ ಬಟ್ಟೆ ಐರನ್ ಮಾಡ್ಕೊಡೋದು ಇತ್ಯಾದಿಗಳು, ಊಟ ತಿಂಡಿಯಲ್ಲೆಲ್ಲ ಸೌಂಡ್ ಜಾಸ್ತಿ ಆಗುತ್ತೆ. ಈ ತರದವೆಲ್ಲ ನಡೀತವೆ.